ಬಂಧುಗಳೇ ನಮಸ್ತೆ. ಈ ಬಾರಿಯ ಮುಂಗಾರು ಅತ್ಯಂತ ಚುರುಕಾಗಿದ್ದು, ಇನ್ನೇನು ಕೆಲವೇ ತಿಂಗಳಲ್ಲಿ ಮಳೆಗಾಲವು ಆರಂಭವಾಗಲಿದೆ. ಈ ಮಳೆಗಾಲಗಳಲ್ಲಿ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಚಾರಣ ತಾಣಗಳನ್ನ ನೀವು ಭೇಟಿ ನೀಡಿ. ಏಕೆಂದ್ರೆ ಮಳೆಗಾಲದಲ್ಲಿ ಆದಂತ ಅನುಭವಗಳು ಆ ಕ್ಷಣಕ್ಕೆ ಬೇಸರನುಂಟು ಮಾಡಿದರೂ ಮುಂದೆ ನೀವು ನೆನಪಿಸಿಕೊಂಡಾಗ ಅತ್ಯಂತ ಖುಷಿಯನ್ನ ಕೊಡ್ತಕ್ಕಂಥ ಸನ್ನಿವೇಶಗಳಾಗಿರ್ತವೆ. ಅದರಲ್ಲೂ ಈ ರೀತಿಯ ಮಳೆಗಾಲಗಳಲ್ಲಿ ಚಾರಣವನ್ನ ಮಾಡ್ತಕ್ಕಂಥ ವಿಡಿಯೋಗಳಿದಾವಲ್ಲ, ಅವು ಇನ್ನೂ ಹೆಚ್ಚು ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಕಳೆದ ವರ್ಷ ಆದಂತ ಒಂದು ಅದ್ಭುತ ಚಾರಣದ ಅನುಭವವನ್ನ ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಜುಲೈ 10, 2024 ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳದಿಂದ ಹೊಂಟಂತ ನಮ್ಮ ಪಯಣ ಬೆಳಗ್ಗೆ 9 ಗಂಟೆಗೆ ತಲುಪಿದ್ದು ಬನ್ನಂಜೆ ಟ್ರೆಕ್ಕಿಂಗ್ ತಾಣಕ್ಕೆ. ಈ ಬನ್ನಂಜೆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಬಂದ್ರೆ ನಿಮಗೆ 3 ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು, ಬನ್ನಂಜೆ ಫಾಲ್ಸ್ ನೋಡಬಹುದು, ಇನ್ನೊಂದು ರಾಣಿಜರಿ ವ್ಯೂ ಪಾಯಿಂಟ್ ನ ನೋಡಬಹುದು, ಇನ್ನೊಂದು ಒಂದು ಅದ್ಭುತವಾದ ಟ್ರೆಕ್ಕಿಂಗ್ ನ ತಾಣವನ್ನು ನೋಡಬಹುದು. ಈ ಸ್ಥಳಕ್ಕೆ ಫಸ್ಟ್ ಹೋದ ಕೂಡಲೇ ಸಿಗ್ತಕ್ಕಂಥದ್ದೇ ರಾಣಿಜರಿ ವ್ಯೂ ಪಾಯಿಂಟ್. ಒಂದು ಅದ್ಭುತವಾದ ವ್ಯೂ ಸಿಗುತ್ತೆ. ಅದನ್ನ ನೀವು ಕಣ್ ತುಂಬಿಕೊಂಡು ನಿಮ್ಮ ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಟಿಕೆಟ್ ಗಳನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಈ ಟ್ರೆಕ್ಕಿಂಗ್ ಸುಮಾರು 15 ಕಿಲೋಮೀಟರ್ಗಳ ಚಾರಣದ ದೂರವನ್ನ ಹೊಂದಿದೆ. ಈ ಚಾರಣದಲ್ಲಿ 5 ಕಿಲೋಮೀಟರ್ ಮಳೆ ಕಾಡುಗಳಲ್ಲಿ ಮತ್ತು 10 ಕಿಲೋಮೀಟರ್ ಹುಲ್ಲುಗಾವಲುಗಳಲ್ಲಿ ಸಂಚರಿಸಬೇಕಾಗುತ್ತದೆ. ನೀವು ಈ 15 ಕಿಲೋಮೀಟರ್ ಚಾರಣವನ್ನು ಕ್ರಮಿಸಿದ ಮೇಲೆ ನಿಮಗೆ ಸಿಗ್ತಕ್ಕಂಥದ್ದು ಈ ಅದ್ಭುತ ಫಾಲ್ಸ್ ನ ದೃಶ್ಯ ಮತ್ತು ಫಾಲ್ಸ್ ನ ತುದಿಯಿಂದ ಅದ್ಭುತವಾದ ವ್ಯೂನ ನೋಡ್ತಕ್ಕಂಥ ದೃಶ್ಯ. ನೀವು ಈ ರೀತಿಯ ಅದ್ಭುತ ದೃಶ್ಯ ನೋಡ್ಲಿಕ್ಕೆ ಸುಮಾರು ಅರ್ಧ ಗಂಟೆಗಳ ಕಾಲ ಕಾಯಬೇಕಾಗುತ್ತೆ. ಯಾಕೆಂದ್ರೆ ಮಂಜಿನಿಂದ ಆವೃತ ಇರುತ್ತೆ. ಈ ಕಾಯುವಿಕೆಯಲ್ಲೇ ನೀವು ತಂದಂತ ಸ್ನಾಕ್ಸ್ ಅಥವಾ ತಿಂಡಿಯನ್ನ ತಿನ್ಕೊಂಡ್ಬಿಡಿ. ನಿಮಗೆ ತೃಪ್ತಿ ಆಗ್ತಕ್ಕಂಥ ವ್ಯೂ ಕಂಡ ಕೂಡಲೇ ಅಲ್ಲಿಂದ ನಿಮ್ಮ ಚಾರಣವನ್ನ ಮತ್ತೆ ಆರಂಭಿಸಿ. ಮತ್ತೆ 3-4 ಗಂಟೆಗಳ ಕಾಲ ಚಾರಣದ ಸಮಯವಾಗುತ್ತೆ. ನಾವು ಯಾವುದೇ ಸ್ಥಳಗಳನ್ನ ವಿಡಿಯೋದಲ್ಲಿ ನೋಡುವುದಕ್ಕಿಂತ ನೈಜವಾಗಿ ನೋಡಿದಾಗ ಅದು ನಮ್ಮ ಕಲ್ಪನೆಯಲ್ಲಿ ಛಾಯಾಚಿತ್ರಣವೇ ಬದಲಾಗಿ ಹೋಗುತ್ತದೆ. ಅದರಲ್ಲೂ ಮಳೆಗಾಲದಲ್ಲಿ ಆದಂಥ ಅನುಭವಗಳು ಇನ್ನೂ ವರ್ಣರಂಜಿತ ಕಲ್ಪನೆಗಳನ್ನ ಕಟ್ಟಿಕೊಡುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಇನ್ನೇನು ಮಳೆಗಾಲ ಆರಂಭವಾಗಲಿದೆ. ದಯವಿಟ್ಟು ಈ ಬಾರಿ ಮಳೆಗಾಲದ ಅನುಭವವನ್ನ ಈ ಚಾರಣದ ಸ್ಥಳಗಳಲ್ಲಿ ನೀವು ಅನುಭವಿಸಿ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ. ಧನ್ಯವಾದ.